ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 3 ನವೆಂಬರ್ 2020 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವೀಕ್ಷಿಸೋಣ. ನನ್ನ ವಿಡಿಯೋಗಳಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚಿಸುವುದಲ್ಲದೆ ಪರೀಕ್ಷೆಯ ದೃಷ್ಟಿಕೋನದಿಂದ ಮುಖ್ಯವಾದ ವಿಷಯಗಳನ್ನು ಕೂಡ ವಿವರಿಸುತ್ತೇನೆ. ಪ್ರತಿದಿನ ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಮತ್ತು ಅಪ್ಲೋಡ್ ಆದ ಹೊಸ ವಿಡಿಯೋದ ನೋಟಿಫಿಕೇಷನ್ ಪಡೆಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. 7.5% ನೀಟ್ ಕೋಟಾ ಮಸೂದೆಗೆ ಯಾವ ರಾಜ್ಯಪಾಲರು ಒಪ್ಪಿಗೆ ನೀಡಿದರು? ವಿಚ್ ಸ್ಟೇಟ್ ಗವರ್ನರ್ ಗೇವ್ ಅಸೆಂಟ್ ಟು 7.5% ನೀಟ್ ಕೋಟಾ ಬಿಲ್? ಸರಿಯಾದ ಉತ್ತರ ಆಪ್ಷನ್ ಡಿ, ತಮಿಳುನಾಡು. ವಿವರಣೆ: ವೈದ್ಯಕೀಯ ಕೋರ್ಸ್ಗಳಲ್ಲಿ ರಾಜ್ಯ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ 7.5% ಮೀಸಲಾತಿ ನೀಡುವ ಮಸೂದೆಗೆ ತಮಿಳುನಾಡು ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ ಒಪ್ಪಿಗೆ ನೀಡಿದರು. ಎನ್ಸಿಆರ್ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ನಿರ್ವಹಣೆಗಾಗಿ ಆಯೋಗವನ್ನು ರಚಿಸಲು ಸುಗ್ರೀವಾಜ್ಞೆಗೆ ಸಹಿ ಹಾಕಿದವರು ಯಾರು? Who signed ordinance to constitute a commission for air quality management in NCR and adjoining areas? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಮನಾಥ್ ಕೋವಿಂದ್. ಯಾವ ದೇಶದ ಸೈನ್ಯವು ಸ್ಥಳೀಯ ಮೊಬೈಲ್ ಅಪ್ಲಿಕೇಶನ್ ಅಂದರೆ ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ದ ಇಂಟರ್ನೆಟ್ ಅನ್ನು ಪ್ರಾರಂಭಿಸಿತು? ವಿಚ್ ನೇಷನ್ಸ್ ಆರ್ಮಿ ಲಾಂಚ್ಡ್ ಇಂಡಿಜಿನಸ್ ಮೊಬೈಲ್ ಅಪ್ಲಿಕೇಶನ್ SAI? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ. ಈ ಮೊಬೈಲ್ ಅಪ್ಲಿಕೇಶನ್ ಧ್ವನಿ, ಪಠ್ಯ ಮತ್ತು ವಿಡಿಯೋ ಕರೆಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನೀಡುತ್ತದೆ ಮತ್ತು ಇದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಅನ್ನು ಹೋಲುತ್ತದೆ. ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದಂತೆ ಭಾರತೀಯ ಸೇನೆಯು ಮೂಲ ಸೌಕರ್ಯ ನಿರ್ವಹಣಾ ಸಾಫ್ಟ್ವೇರ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಪ್ರಾರಂಭಿಸಿದೆ. ದಯವಿಟ್ಟು ಈ ಪಾಯಿಂಟನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇಂಡಿಯಾ ಎನರ್ಜಿ ಫೋರಂ 4ನೇ ಆವೃತ್ತಿಯನ್ನು ಉದ್ಘಾಟಿಸಿದವರು ಯಾರು? ಹೂ ಇನಾಗ್ರೇಟೆಡ್ 4th ಎಡಿಷನ್ ಆಫ್ ಇಂಡಿಯಾ ಎನರ್ಜಿ ಫೋರಂ? ಸರಿಯಾದ ಉತ್ತರ ಆಪ್ಷನ್ ಎ, ನರೇಂದ್ರ ಮೋದಿ. ಇದರ 2020 ಥೀಮ್ ಇಂಡಿಯಾಸ್ ಎನರ್ಜಿ ಫ್ಯೂಚರ್ ಇನ್ ದ ವರ್ಲ್ಡ್ ಆಫ್ ಚೇಂಜ್. ಯಾವ ರಾಜ್ಯದ ಸಿಎಂ ಆದ ಚಂದ್ರಶೇಖರ್ ರಾವ್ ಅವರು ಧರಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು? ವಿಚ್ ಸ್ಟೇಟ್ ಸಿಎಂ ಚಂದ್ರಶೇಖರ್ ರಾವ್ ಲಾಂಚ್ಡ್ ಧರಣಿ ಪೋರ್ಟಲ್? ಸರಿಯಾದ ಉತ್ತರ ಆಪ್ಷನ್ ಸಿ, ತೆಲಂಗಾಣ. ತೆಲಂಗಾಣ ಮುಖ್ಯಮಂತ್ರಿ ಕೆ. ಚಂದ್ರಶೇಖರ್ ರಾವ್ ಅವರು ಭೂ ಮತ್ತು ಆಸ್ತಿ ನೋಂದಣಿಗೆ ಧರಣಿ ಎಂಬ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ. ರಾಜ್ಯ ಸರ್ಕಾರ ಈ ವೆಬ್ ಪೋರ್ಟಲ್ ಮೂಲಕ ನೋಂದಣಿ, ರೂಪಾಂತರಗಳು ಸೇರಿದಂತೆ ಎಲ್ಲ ಆಸ್ತಿ ವಹಿವಾಟುಗಳನ್ನು ಕೈಗೊಳ್ಳಲಿದೆ. ಪರಂಪರಾ ಸರಣಿ 2020 ವಾಸ್ತವ ಉತ್ಸವವನ್ನು ಪ್ರಾರಂಭಿಸಿದವರು ಯಾರು? ಹೂ ಲಾಂಚ್ಡ್ ವರ್ಚುವಲ್ ಫೆಸ್ಟಿವಲ್ ಆಫ್ ಪರಂಪರಾ ಸೀರೀಸ್ 2020 ನ್ಯಾಷನಲ್ ಫೆಸ್ಟಿವಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್? ಸರಿಯಾದ ಉತ್ತರ ಆಪ್ಷನ್ ಸಿ, ವೆಂಕಯ್ಯ ನಾಯ್ಡು. ಉಪರಾಷ್ಟ್ರಪತಿ ಎಂ. ವೆಂಕಯ್ಯ ನಾಯ್ಡು ಅವರು ನಾಟ್ಯ ತರಂಗಿಣಿ ಮತ್ತು ಯುನೈಟೆಡ್ ನೇಷನ್ಸ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಪರಂಪರಾ ಸೀರೀಸ್ 2020 ನ್ಯಾಷನಲ್ ಫೆಸ್ಟಿವಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ವರ್ಚುವಲ್ ಉತ್ಸವವನ್ನು ಪ್ರಾರಂಭಿಸಿದ್ದಾರೆ. ಕೇಶುಭಾಯ್ ಪಟೇಲ್ ನಿಧನರಾದರು. ಇವರು ಯಾವ ರಾಜ್ಯದ ಸಿಎಂ? ಕೇಶುಭಾಯ್ ಪಟೇಲ್ ಪಾಸ್ಡ್ ಅವೇ ರೀಸೆಂಟ್ಲಿ. ಈ ಬಿಲಾಂಗ್ ಟು ವಿಚ್ ಸ್ಟೇಟ್? ಸರಿಯಾದ ಉತ್ತರ ಆಪ್ಷನ್ ಬಿ, ಗುಜರಾತ್. ವಿಶ್ವ ನಗರಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಇಸ್ ದ ವರ್ಲ್ಡ್ ಸಿಟೀಸ್ ಡೇ ಬೀಯಿಂಗ್ ಅಬ್ಸರ್ವ್ಡ್? ಸರಿಯಾದ ಉತ್ತರ ಆಪ್ಷನ್ ಸಿ, 31 ಅಕ್ಟೋಬರ್. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಕ್ಟೋಬರ್ 31 ವಿಶ್ವ ನಗರಗಳ ದಿನವೆಂದು ಹೆಸರಿಸಿದೆ. ಜಾಗತಿಕ ನಗರೀಕರಣದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಆಸಕ್ತಿಯನ್ನು ಉತ್ತೇಜಿಸಲು, ಅವಕಾಶಗಳನ್ನು ಪೂರೈಸುವಲ್ಲಿ ಮತ್ತು ನಗರೀಕರಣದ ಸವಾಲುಗಳನ್ನು ಎದುರಿಸುವಲ್ಲಿ ದೇಶಗಳ ನಡುವೆ ಸಹಕಾರವನ್ನು ಹೆಚ್ಚಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದರ 2020 ಥೀಮ್ ಬೆಟರ್ ಸಿಟಿ, ಬೆಟರ್ ಲೈಫ್. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದು ವಿಶ್ವದ ಸಂಸತ್ತು ಎಂದು ಜನಪ್ರಿಯವಾಗಿದೆ. ದ UNGA is the deliberative, policy making and representative organ of the UN. It has 193 members. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್.
ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಳಿ ಹೊಸ ವಿಶೇಷ ಮಳಿಗೆಯನ್ನು ಉದ್ಘಾಟಿಸಿದವರು ಯಾರು? ಹೂ ಇನಾಗ್ರೇಟೆಡ್ ದ ಸ್ಪೆಷಲ್ ಸ್ಟೋರ್ಸ್ ನಿಯರ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ? ಸರಿಯಾದ ಉತ್ತರ ಆಪ್ಷನ್ ಡಿ, ನರೇಂದ್ರ ಮೋದಿ. ಈ ವಿಶೇಷ ಮಳಿಗೆಯ ಹೆಸರು ಏಕ್ತಾ ಮಾಲ್. ಇಲ್ಲಿ ಪ್ರವಾಸಿಗರು ವಿವಿಧ ರಾಜ್ಯಗಳಿಗೆ ಸೇರಿದ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಖರೀದಿಸಬಹುದು. ಏಕತೆಯ ಪ್ರತಿಮೆಯನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಆದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸಮರ್ಪಿಸಲಾಗಿದೆ. ಇದು 597 ಫೀಟ್ ಎತ್ತರದಲ್ಲಿ ನಿಂತಿರುವ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಪ್ರತಿ ವರ್ಷ ಅಕ್ಟೋಬರ್ 31ರಂದು ಏಕ್ತಾ ದಿನವನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಏಕತೆಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಯೂನಿಟಿ ಡೇ ಇಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇಟ್? ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಟೋಬರ್ 31. IIFFB 2020ರಲ್ಲಿ ಮರಣೋತ್ತರವಾಗಿ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದವರು ಯಾರು? Who was awarded Lifetime Achievement Award posthumously at IIFFB 2020? ಸರಿಯಾದ ಉತ್ತರ ಆಪ್ಷನ್ ಸಿ, ಓಂ ಪುರಿ. IIFFB International Film Festival of Boston. Boston is the city which is the capital of Commonwealth of Massachusetts in the United States. ಡೇನಿಯಲ್ ಮೆನಾಕರ್ ನಿಧನರಾದರು. ಇವರು ಯಾವ ವೃತ್ತಿಗೆ ಸೇರಿದವರು? ಡೇನಿಯಲ್ ಮೆನಾಕರ್ passed away. He belonged to which profession? ಸರಿಯಾದ ಉತ್ತರ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಬಿ. ರಾಬರ್ಟ್ ಡೇನಿಯಲ್ ಮೆನಾಕರ್ ಅವರು ಅಮೆರಿಕನ್ ಕಾಲ್ಪನಿಕ ಬರಹಗಾರ ಮತ್ತು ಸಂಪಾದಕರಾಗಿದ್ದರು. ಫೇನಿ ಸೇತುವೆ ಭಾರತವನ್ನು ಯಾವ ದೇಶದೊಂದಿಗೆ ಸಂಪರ್ಕಿಸುತ್ತದೆ? ಫೇನಿ ಬ್ರಿಡ್ಜ್ ಇಸ್ ಕನೆಕ್ಟಿಂಗ್ ಇಂಡಿಯಾ ವಿತ್ ವಿಚ್ ಕಂಟ್ರಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಂಗ್ಲಾದೇಶ. ಈ ಸೇತುವೆ ನಿರ್ಮಾಣ ಡಿಸೆಂಬರ್ 2010ರಲ್ಲಿ ಪ್ರಾರಂಭವಾಯಿತು. ಫೇನಿ ಸೇತುವೆ ತ್ರಿಪುರವನ್ನು ಬಾಂಗ್ಲಾದೇಶದೊಂದಿಗೆ ಸಂಪರ್ಕಿಸುತ್ತದೆ. ಫೇನಿ ನದಿಯು ಭಾರತದ ಬದಿಯಲ್ಲಿರುವ ಸಬ್ರೂಮ್ ಪಟ್ಟಣದ ಮೂಲಕ ಹಾದು ಹೋಗುತ್ತದೆ ಮತ್ತು ಬಾಂಗ್ಲಾದೇಶಕ್ಕೆ ಹರಿಯುವ ನಂತರ ಬಂಗಾಳ ಕೊಲ್ಲಿಯನ್ನು ಸಂಧಿಸುತ್ತದೆ. 14ನೇ ಏಷ್ಯನ್ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಮೂಲ ಸ್ಕೋರ್ ಪ್ರಶಸ್ತಿಯನ್ನು ಪಡೆದಿದೆ? ವಿಚ್ ಮೂವಿ ಹ್ಯಾಸ್ ರಿಸೀವ್ಡ್ ದ ಅವಾರ್ಡ್ ಫಾರ್ ದ ಬೆಸ್ಟ್ ಒರಿಜಿನಲ್ ಸ್ಕೋರ್ ಅಟ್ ದ 14th ಏಷ್ಯನ್ ಫಿಲ್ಮ್ ಅವಾರ್ಡ್ಸ್? ಸರಿಯಾದ ಉತ್ತರ ಆಪ್ಷನ್ ಬಿ, ಗಲಿ ಬಾಯ್. 2020ರ ಹೊತ್ತಿಗೆ ಭಾರತದ ಹಣ ರವಾನೆ 9% ಕಡಿಮೆಯಾಗುತ್ತದೆ ಎಂದು ಯಾವ ಸಂಸ್ಥೆ ವರದಿ ಮಾಡಿದೆ? Which organization reported that India's remittances will decline by 9% in 2020? ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ಲ್ಡ್ ಬ್ಯಾಂಕ್. ಕರೋನಾ ವೈರಸ್ ಪಿಡುಗು ಮತ್ತು ಜಾಗತಿಕ ಆರ್ಥಿಕ ಹಿಂಜರಿತದಿಂದಾಗಿ ಭಾರತದ ವಿದೇಶಿ ರವಾನೆಯು 9% ಅಂದರೆ $76 ಬಿಲಿಯನ್ ಇಳಿಯಲಿದೆ ಎಂದು ವಿಶ್ವ ಬ್ಯಾಂಕ್ನ ವರದಿ ತಿಳಿಸಿದೆ. 2020ರ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತ, ಚೈನಾ, ಮೆಕ್ಸಿಕೋ, ಫಿಲಿಪೈನ್ಸ್ ಮತ್ತು ಈಜಿಪ್ಟ್ ವಿದೇಶಿ ರವಾನೆ ಪಡೆಯುವ ಮೊದಲ 5 ರಾಷ್ಟ್ರಗಳಾಗಿವೆ. ಪರೀಕ್ಷಾ ದೃಷ್ಟಿಕೋನದಿಂದ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪ್ರಕಟಿಸಿದ ವರದಿಗಳು ಬಹಳ ಮುಖ್ಯ. ಇದನ್ನು ನೋಡೋಣ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ is published by International Monetary Fund. Ease of Doing Business World Development Report Global Economic Prospects is published by World Bank. Financial Stability Report Monetary Policy Handbook of Statistics on Indian Economy. Quarterly Statistics on Deposits and Credits of Scheduled Commercial Banks in India. Report on Trend and Progress of Banking in India published by Reserve Bank of India. Asian Development Outlook published by Asian Development Bank. Inclusive Growth and Development Report Engaging Tomorrow Consumer Report. Environmental Performance Index, Global Competitive Index, Global Energy Architecture Performance Index Report, Global Gender Gap Report, Global Information Technology Report, Human Capital Report, Inclusive Growth and Development Report, Outlook on Global Agenda,
The Global Risk Report is all published by World Economic Forum. The Human Development Index is published by United Nations Development Programme. The Sustainable Development Goals published by United Nations Development Programme. Gender Inequality Index published by United Nations Development Programme. Global Hunger Index published by International Food Policy Research Institute. Global Innovation Index published by INSEAD. World Economic Situation and Prospects published by United Nations Organization. Economic Freedom Index published by the Heritage Foundation. World Happiness Report published by Sustainable Development Solution Network. ಈಗ 2020ಯ 2 KS ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶನ್, 2020ನೇ ಹವಾಮಾನ ಅಪಾಯ ಸೂಚ್ಯಂಕದಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಇಂಡಿಯಾಸ್ ರ್ಯಾಂಕ್ ಇನ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಈಸ್. ಸರಿಯಾದ ಉತ್ತರ ಆಪ್ಷನ್ ಡಿ, 5th ರ್ಯಾಂಕ್. ದಿಸ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2020 ಈಸ್ ಪಬ್ಲಿಷ್ಡ್ ಬೈ ದ ಇಂಡಿಯನ್ ಎನ್ವಿರಾನ್ಮೆಂಟಲ್ ಥಿಂಕ್ ಟ್ಯಾಂಕ್ ಜರ್ಮನ್ ವಾಚ್. ಸೆಕೆಂಡ್ ಕ್ವೆಶನ್, ಭಾರತದ ಅಟಾರ್ನಿ ಜನರಲನ್ನು ಯಾರು ನೇಮಿಸುತ್ತಾರೆ? ಹೂ ಅಪಾಯಿಂಟ್ಸ್ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಪತಿ. ನಿಮ್ಮ ಜ್ಞಾಪಕ ಶಕ್ತಿಯನ್ನು ಪರೀಕ್ಷಿಸಲು ಈ 2 ಪ್ರಶ್ನೆ. ರಾಷ್ಟ್ರೀಯ ಏಕತೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಯೂನಿಟಿ ಡೇ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ಆನ್ ವಿಚ್ ಡೇಟ್? UN ಜನರಲ್ ಅಸೆಂಬ್ಲಿ ಕೇಂದ್ರ ಕಚೇರಿ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UN ಜನರಲ್ ಅಸೆಂಬ್ಲಿ ಲೊಕೇಟೆಡ್? ಈ 2 ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಇಂದಿನ ವಿಡಿಯೋದ ಸಂಪೂರ್ಣ PDF ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.